ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ನಮಸ್ಕಾರ. ಪ್ರತಿಯೊಬ್ಬ ಮನುಷ್ಯನು ಕಾರಣ ಹುಡ್ಕೊಂಡಾದ್ರೂ ನಗ್ತಾನೆ ಇರ್ಬೇಕಂತೆ, ಆಗ್ಲಾದ್ರೂ ಆಯಸ್ಸು ಜಾಸ್ತಿ ಆಗತ್ತಂತೆ. ಆದ್ರೆ ಇಲ್ಲಿ ಯಾವ ಕಾರಣನೂ ಬೇಕಾಗಿಲ್ಲ. 8ರಿಂದ 9ವರೆಗೂ ಸೂಪರ್ ನೋಡಿದ್ರೆ ಸಾಕು. ಯಾಕಂದ್ರೆ ಇದು ಮಜಾ ಸೀಸನ್ 3. ಇಲ್ಲಿ ಮಜಾ ಯಾವಾಗ್ಲೂ. ನಾವು ಜಡ್ಜಸ್ ನ ಎಪಿಸೋಡ್ಗೆ ವೆಲ್ಕಮ್ ಮಾಡೋಣ. ಗುಲಾಬ್ ಜಾಮೂನ್ ಇಂದ ಗುಲಾಬ್ ಕಾಣೆಯಾಗಿದೆ, ಮೈಸೂರು ಪಾಕಿಂದ ಪಾಕ ಕಾಣೆಯಾಗಿದೆ, ಗಸಗಸೆ ಹಾಲಿನ ನಶೆ ಖಾಲಿಯಾಗಿದೆ. ಕಾಣೆಯಾದ ಎಲ್ಲ ಸಿಹಿಗಳು ಸೇರಿ 5 ಕಾಲಡಿ ಹೆಣ್ಣಾಗಿದೆ. ಸ್ವೀಟ್ ಆಗಿ ಸೀಟ್ ಮೇಲೆ ಸೆಟಲ್ ಆಗಿದೆ. ಅದೇ ನಮ್ಮ ರಚಿ ರಚಿ. ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಅನು, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ಗೈಸ್. ಹುಡುಗರು ಸೂಪರ್ ಆಗಿ ಸ್ಕಿಟ್ ಮಾಡಿದಾಗ ಮನಸಾರೆ ಹೇಳ್ತಾರೆ ವಾ 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 ವಾ. ಆದ್ರೂ ಮೇನು ನಗ್ದವ್ರನ್ನ ನೋಡಿ ಮನ್ಸಲ್ಲೇ ಹೇಳ್ತಾರೆ ಎಂತ ಸಾವ. ಅವರೇ ನಮ್ಮ ಗುರುಜಿ. ಗುರುಜಿ ವೆಲ್ಕಮ್. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಇನ್ನು ಯಾರು ಎಷ್ಟೇ ಬೇಜಾರಾಗಿದ್ರು ನಾವು ನಗಿಸ್ತೀವಿ. ನಗುವವ್ರನ್ನ ನೋಡಿ ನಾವು ಹಾಯಾಗಿ ಸ್ಕಿಟ್ ಮಾಡ್ಕೊಂಡು ಫಿಕ್ಸ್ ಆಗಿ ಬಂದಿರುವಂತ ನಮ್ಮ ಆಸ್ಥಾನ ಕಲಾವಿದನ ವೆಲ್ಕಮ್ ಮಾಡೋಣ. ಸ್ವಾಗತ ಸುಸ್ವಾಗತ. ಪಾಪ ಏನ್ ಎನರ್ಜಿ ನಮ್ಮ ಹುಡುಗರಿಗೆ. ಮತ್ತೆ ಟೈಮ್ ವೇಸ್ಟ್ ಮಾಡದೆ ಬೇಡ. ಇದ್ರ ಮೊದಲನೇ ಸ್ಕಿಟ್ ನಾವು ನೋಡ್ಕೊಂಡು ಬಂದ್ಬೇಡ. ಹೆಣ್ಣಿಗೆ ಅಂದ ವರನೂ ಹೌದು ಶಾಪನೂ ಹೌದು ಅಂತ ಯಾರೋ ಹೇಳ್ತಿದ್ರ ನಾನು ಕೇಳಿಸ್ಕೊಂಡೆ. ನಾನು ಅದನ್ನ ನಂಬಕ್ ಹೋಗಿಲ್ಲ. ಅದಕ್ಕೆ ಅವರೆಲ್ಲರೂ ಸೇರ್ಕೊಂಡು ನನಗೆ ಒಂದು ಸ್ಕಿಟ್ ನ ಮೂಲಕ ಉತ್ತರ ಕೊಡ್ತೀನಿ ಅಂತ ಬಂದೇರೆ. ಬನ್ನಿ ನೋಡ್ಕೊಂಡ್ ಬರೋಣ. ಹೇಗಿದ್ಯೋ? ನಾನು ಸಖತ್ತಾಗಿದ್ದೀನಿ ಮಗ. ನೀನೇನ್ ಇಷ್ಟೊಂದು ಖರಾಬ್ ಆಗಿದ್ಯಾ? ಇದ್ನೇನು ಬಿಟ್ಟಿಲ್ವಾ ಮಗ? ದುಬೈಯಿಂದ ಬಂದಲ್ಲ, ನನ್ಗೋಸ್ಕರ ಏನ್ ತಂದಿದ್ಯಾ? ನಾಳೆ ಪಾರ್ಟಿ ಕೊಡ್ತೀನಿ ಬಿಡ. ನೀನೇ ನಿನ್ನ ಕುಳ್ಳಿಕೆ ಇದೆಯಾ? ಅದು ದುಬೈಲಿ ತೂಕ ಹೊರ್ತಾ ಇದ್ದೆ. ಓ, ನೀನ್ ಇನ್ನು ಬುಟ್ಟಿ ಬರೋದ್ ಬಿಟ್ಟಿಲ್ಲ ಅನ್ನೋ. ಮಚ್ಚ, ಪಾರ್ಟಿ ಕೊಡೋದ್ ಹಂಗಿರ್ಲಿ. ದುಬೈಗೂ ಇಲ್ಲಿಗೂ ಏನೋ ಡಿಫ್ರೆನ್ಸ್? ಅಯ್ಯೋ, ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲಿ ಕಾನೂನು ತುಂಬಾ ಸ್ಟ್ರಿಕ್ಟ್. ನಮ್ ದೇಶದಲ್ಲಿ ಕೊಲೆ ಮಾಡ್ಬೋದು, ಅತ್ಯಾಚಾರ ಮಾಡ್ಬೋದು, ಜನನು ಯಾಮಾರಿಸ್ಬೋದು. ಆದ್ರೆ ಬಡವರಾಗಿ ಮಾತ್ರ ಹುಟ್ಟಬಾರ್ದು. ರೋಡ್ ಸರಿ ಇರಲ್ಲ, ಹೆಲ್ಮೆಟ್ ಹಾಕಳಿ ಅಂತಾರೆ. ಎಣ್ಣೆ ಹೊಡಿಬಹುದು, ಆದ್ರೆ ಎಣ್ಣೆ ಹೊಡೆದು ಗಾಡಿ ಓಡಿಸಂಗಿಲ್ಲ. ಅದು ಬಿಡು, ಫೇಸ್ಬುಕ್ ಅಲ್ಲಿ ನೀಟಾಗಿರೋ ಒಂದು ಫೋಟೋ ಹಾಕಿದ್ರೆ ವ್ಯೂಸ್ 1000 ದಾಟಲ್ಲ. ಅದೇ ಡಬಲ್ ಮೀನಿಂಗ್ ಇರೋ ಪ್ರೋಮೋ ಹಾಕಿದ್ರೆ 6ರಿಂದ 10 ಮಿಲಿಯನ್ ಗಂಟೆ ವ್ಯೂಸ್ ಆಗುತ್ತೆ. ನೋಡೋದು ಓಡ್ಬಿಟ್ಟು ಕಾಮೆಂಟ್ ಅಲ್ಲಿ ಬಾಯಿ ಬಂದಂಗ್ ಬೈತಾರೆ. ನಿಲ್ಸತ, ಯಾಕೆ ಹಿಂಗ್ ರೊಚ್ಚಿಗೆದ್ದಿದ್ಯಾ? ಈ ಬೊಡಿದ್ಕೆ ಅಪ್ಪ ಇಲ್ಲ ಅಂತ ಕಷ್ಟಪಟ್ಟು ಮುದ್ ಮಾಡಿ ಸಾಕ್ತೆ. ಒಂಟಿ ಆಗಿ ಬೆಳೆದ್ನಲ್ಲ, ಜಂಟಿ ಆಗ್ಲಿ ಅಂತ ಮದುವೆ ಮಾಡ್ಕೊಂಡ್ರೆ ಮದ್ವೆನೇ ಬೇಡ ಅಂತ ಕೂತವನ. ನೀನೆ ಒಂಟಿ ಆಗಿದ್ಯಲ್ಲ, ನೀನು ಯಾರನ್ನಾದ್ರೂ ಜಂಟಿ ಮಾಡ್ಕೋ. ಮನೇಲಿ ಬೋರ್ ಇಲ್ಲ ಅಂತ ನೀರ್ ಕುಡಿಯೋದ್ ಬಿಟ್ಬಿಡ್ತಲ್ಲ. ನಿನ್ ಕತೆ ಹೇಳು. ನನ್ ಕತೆ ಏನಾದ್ರೂ ಆಗ್ಲಿ, ನಾನು ಮದ್ವೆ ಆಗಲ್ಲ ಅಷ್ಟೇ. ತಿರ್ಗಾ ಮದ್ವೆ ಆಗಲ್ಲ. ನೀನ್ ಸುಮ್ನಿರು, ನಾನ್ ಮಾತಾಡ್ತೀನಿ. ಅವನು ನಿನ್ ಮಾತ್ ಬಿಟ್ರೆ ಬೇರೆಯವ್ರ ಮಾತ್ ಕೇಳೋದೇ ಇಲ್ಲ. ಹೆಂಗಾದ್ರೂ ಮಾಡಿ ಅವನ್ನ ಮದ್ವೆಗೆ ಒಪ್ಸು. ತಾತ, ಅವ್ನ ಮದುವೆಗೆ ಒಪ್ಸೋ ಜವಾಬ್ದಾರಿ ನಂದು. ಅವ್ನ ಹೆಂಡತಿ ಮಕ್ಳಾಗ ಜವಾಬ್ದಾರಿನೂ ನಂದ. ಅಂದ್ರೆ ಅವ್ನ ಹೆಂಡತಿಗೆ ಮಕ್ಳು ಮಾಡ್ಕೊ ಅಂತ ಹೇಳ್ತೀನಿ ಅಂದೆ. ಮನೆ ತುಂಬಾ ಮಕ್ಳಿರ್ಬೇಕು. ನನಗೆ 14 ಜನ ಮಕ್ಕಳು. ತಾತ, ನೀನ್ ಎಲ್ಲಿ ಕೆಲಸ ಮಾಡ್ತಿದ್ದೆ? ಪಾಪ್ಯುಲೇಷನ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲ, ಮೊದ್ಲು ಇವನೇ ಕಂಟ್ರೋಲ್ ಆಗಿಲ್ಲ, ಊರೆಲ್ಲ ಕಂಟ್ರೋಲ್ ಮಾಡಕ್ ಹೋಯ್ತಂತೆ. ಅಯ್ಯೋ, ಏನ್ ಮಾಡೋದಪ್ಪ, ಈಗಿನ ತರ ಕಾಮಿಡಿ ಶೋ, ವಿಡಿಯೋ ಗೇಮ್ ಇರ್ಲಿಲ್ಲ. ಇದ್ದದ್ದು ಅದೊಂದು ಎಂಟರ್ಟೈನ್ಮೆಂಟ್. ತಾತ, ಹುಡುಗಿನ ಎಲ್ಲಿ ನೋಡ್ತಾ ಇದೀಯ? ಅವನಿಗೆ ಇಲ್ಲೇ ಪಕ್ಕದ ರೋಡಲ್ಲಿ. ಆ ಹುಡುಗಿನ ನಾನ್ ನೋಡ್ಕತ್ತೀನಿ ಬಿಡು. ಇವನಿಗೆ ನೋಡ್ಕೊಬರ ನಡಿ ಅಂದೆ. ನೀನ್ ಯಾಕಂಗ? ನಾನು ಬರ್ತೀನಿ ಬಾ, ಹೆಂಗೆ ಹೋಗೋಣ. ಅಯ್ಯೋ ಅಯ್ಯೋ ಅಯ್ಯೋ, ಯಾವ್ದೋ ಒಂದು ಕೋಗಿಲೆ, ಕನ್ನಡ ಕೋಗಿಲೆ ಸ್ಟೇಜ್ ಇಂದ ಇಲ್ಲೇ ಡೈರೆಕ್ಟ್ ಆಗಿ ಹಾರ್ಕೊಂಡ್ ಬಂದಂಗಿದ್ಯಲ್ಲ.
ಯಾಕೋ ಕಾಣೆ ಕಳ್ಳ ನನ್ನ ನೀ ಶೋಕಲು ನಾನೇ ಎಲ್ಲ ನನ್ನ ಒಳಗೆ ನೀ ಶೋಕಲು ಅದು ಕೋಗಿಲೆ ಅಲ್ಲ ಕಾಗೆ ವರ ಚಿಕ್ಕಮ್ಮ ಏನ್ ಮಾಡ್ತಿದ್ಯಮ್ಮ ಲವ್ ಮಾಡ್ತಾ ಇದ್ದೀನಿ ಒರೆಸ್ತಾ ಇದೀನಿ ಚಿಕ್ಕಮ್ಮ. ಒರ್ಸು ರಚ್ಚು ಮೇಡಮ್, ಇವತ್ತು ನನ್ ಮಗಳಿಗೆ ಹುಡುಗನ್ ಕಡೆಯವ್ರು ನೋಡಕ್ ಬರ್ತಿದಾರೆ. ಇವಳೇನಾರು ಇಲ್ಲೇ ಇದ್ರೆ ಬಂದ್ ಗಂಡ್ಗಳು ಯಾರು ನನ್ ಮಗಳನ್ನ ಒಪ್ಕೊಳ್ಳಲ್ಲ. ಇವತ್ತು ಒಂದ್ ದಿವ್ಸ ಹೇಗಾದ್ರೂ ಆಚೆ ಕಳಿಸ್ಬೇಕಲ್ಲ, ಆಮೇಲೆ ನೋಡ್ಕೊಳ್ಳೋಣ. ಮನೇಲಿ ಇಷ್ಟೊಂದ್ ಕೆಲ್ಸ ಇದ್ದೀವ್ರು, ಎಲ್ಲೋದ್ರು? ರೀ ರೀ ಕೇಳಿಸ್ತದೆ ಹೇಳು. ನಿಮಗೊಬ್ಳು ವಯಸ್ಸಿಗೆ ಬಂದಿರೋ ಮಗಳಿದ್ದಾಳೆ, ನೆನ್ಪಿದ್ಯಾ? ನಂಗೂ ಅದಕ್ಕೂ ಸಂಬಂಧ ಇಲ್ಲ, ಅದು ನಂದಲ್ಲ. ನಂಗೆ ಯಾಕೆ ಕೇಳ್ತಿದ್ಯಾ? ನಾನ್ ಹೇಳ್ತಿರೋದು ನನ್ನ ಮಗಳ ಬಗ್ಗೆ. ಅದನ್ನ ರಾಜೇಂದ್ರನ ಹತ್ರ ಹೇಳು, ಅದು ಅವಂದು, ನಂದಲ್ಲ. ಅಯ್ಯೋ ಲೂಸು, ಇವತ್ತು ನನ್ನ ಮಗಳಿಗೆ ಹುಡುಗನ್ ಕಡೆಯವ್ರು ನೋಡಕ್ ಬರ್ತಿದಾರೆ, ಅದಾದ್ರೂ ನೆನಪಿದ್ಯೋ? ನಾವ್ ಹೇಳೋಕ್ ಮುಂಚೆನೆ ಅವ್ನು ಓಡಿ ಹೋದ್ರೆ ಚೆನ್ನಾಗಿರುತ್ತೆ. ಅಲ್ಲ ಈ ಬಯ್ಯಂಗ್ ಇವತ್ತು ಏನಾಗಿದೆ ಅಂತ. ಅಲ್ಲ, ಅದು ನಂದಲ್ಲ, ಅದು ರಾಜೇಂದ್ರನದ್ದೇ. ಅವನು ಗಾರೆ ಕೆಲ್ಸಕ್ಕೆ ಅಂತ ಹುಡುಗಿರ್ನ ಕರ್ಕೊಂಡ್ ಬರ್ತಾನೆ, ಪೇಮೆಂಟ್ ಕೊಡಲ್ಲ. ನಾವೇನ್ ಮಾಡಕ್ಕಾಗುತ್ತೆ? ಆ ಕಾಂಟ್ರಾಕ್ಟ್ ಎಲ್ಲ ಕ್ಯಾನ್ಸಲ್ ಮಾಡು. ನೋಡು, ಪದೇ ಪದೇ ನಂಗೆ ಕಾಲ್ ಮಾಡ್ಬೇಡ. ಇವತ್ತು ನನ್ ಮಗಳನ್ನ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಫೋನಲ್ಲಿ ಮಾತಾಡ್ತಿದ್ರಾ? ಇನ್ನೇನು, ಒಳಗಡೆ ಯಾರನ್ನಾದ್ರು ಮಾಡಿಕೊಂಡಿದ್ನ? ಮುಂದೆ ಏನ್ ಮಾತಾಡ್ತಿದ್ದೀರಾ? ಸಾರಿ ಕಂದ. ಚಿಕ್ಕಪ್ಪ ರೀ, ಒಂದ್ ನಿಮಿಷ ಬನ್ನಿ ಇಲ್ಲಿ. ಏನು? ನಿಮಗೊಂದು ವಿಷಯ ಗೊತ್ತಾ? ಏನು? ನಮ್ ಮಗಳನ್ನ ಇದುವರೆಗೂ ಬಂದ್ ಗಂಡ್ಗಳೆಲ್ಲ ಯಾಕೆ ಹೇಳಿ ಒಪ್ಕೋತಿಲ್ಲ? ಯಾಕೆ? ಇಷ್ಟೊತ್ತಲ್ಲಿ ಮಗಳು ಬೇರೆ ಇದ್ದಾಳೆ, ಆಮೇಲೆ ನೋಡೋಣ. ಸದಾಶಿವಂಗ್ ಯಾವಾಗ್ಲೂ ಅದೇ ಧ್ಯಾನ ಅಂತೆ. ಅದಲ್ಲ ರೀ ನಾನು ಹೇಳಿದ್ದು. ಬನ್ನಿ ಇಲ್ಲಿ, ಇದಕ್ಕೆಲ್ಲಾ ಕಾರಣ ಅವಳೆ. ಇವಳು ಈ ಮನೇಲಿ ಇರೋವರೆಗೂ ನನ್ನ ಮಗಳನ್ನ ಯಾರು ಒಪ್ಕೊಳ್ಳಲ್ಲ. ಅವಳು ನಮ್ಮ ಅಣ್ಣನ ಮಗಳು, ನಂಗೂ ಮಗಳೇ ಅಲ್ವಾ? ಪಾಪ ಬಡವ್ರು ಕಣೆ. ಅದಕ್ಕೆ ನನ್ನ ಮಗಳು ಇದೇ ಮನೇಲಿ ಕೊಳಿಬೇಕಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಒಂದು ದಿನ ಅವಳನ್ನ ಹೇಗಾದ್ರೂ ಮಾಡಿ ಆಚೆ ಕಳ್ಸಿ. ಇದ್ಯಾಕೋ ಸರಿ ಇಲ್ಲ ಅನಿಸ್ತಿದೆ ಕಣೆ. ಏನ್ರಿ ಸರಿ ಇಲ್ದೇ ಇರೋದು? ವರ ಸಿಗ್ದಿರೋ ಹುಡುಗಿಗೆ ಮದುವೆ ಮಾಡ್ಸಕ್ಕೆ ಚೆನ್ನಾಗಿರೋ ಹುಡುಗಿನ ಬಚ್ಚಿಡ್ತಾರೆ. ಹೌದಾ? ಏನು ಹೌದಾ? ಇವಾಗ ನಮ್ಮ ಮನೇಲೆ ತಗೊಳ್ಳಿ, ನನ್ನ 2 ತಂಗಿರ್ನ ಬಚ್ಚಿಟ್ಟಾನೆ. ನಮ್ಮಮ್ಮ ನನ್ನ ನಿಮಗ್ ಗಂಟಾಕಿರೋದು. ಅಲ್ಲ, ಪಾತ್ರೆಯಲ್ಲಿ ಮಾಂಸ ಇಟ್ಕೊಂಡು ನನ್ಗೆ ಮೂಳೆ ಬಡಿಸಿದ್ದಾರೆ. ಮೂಳೆ ತಿಂದ ಈ ರೇಂಜು, ಇನ್ನು ಮಾಂಸ ತಿಂದಿದ್ರೆ ಅಷ್ಟೇ. ಸರಿ, ಏನ್ ಬೇಕಿದ್ರು ಮಾಡ್ಕೊ ನೀನು. ವರ ಚಿಕ್ಕಮ್ಮ ಇಲ್ಲಿ ಬಾ ಇಲ್ಲಿ. ಹೇಳಿ ಚಿಕ್ಕಮ್ಮ. ಇವತ್ತು ನಮ್ಮ ಮನೆ ಪ್ರಾಪರ್ಟಿ ನೋಡಕ್ಕೆ ರಿಯಲ್ ಎಸ್ಟೇಟ್ ಅವ್ರು ಬರ್ತಿದ್ದಾರೆ. ನೀನ್ ಅಲ್ಲಿವರೆಗೂ ಪಕ್ಕದ ಮನೇಲಿ ಟಿವಿ ನೋಡ್ತಿರೋ, ಕರೆದು ಬಿಡ್ತೀನಿ. ಆಯ್ತು ಚಿಕ್ಕಮ್ಮ. ಏನು ಅಂದ್ರೆ ಮನೇಲಿ ಎಷ್ಟು ಕೆಲ್ಸ ಇದೆ, ಏನು ಕತೆ? ಕಪ್ಯಕ್ಕ ಕವ್ಯಕ್ಕ, ಹೇಳದು ಯಾರ್ದ ಫೋಟೋ ಇಟ್ಕೊಂಡು ನುಲಿತಾ ಇದ್ಯಾ? ಯಾರ್ದದು ಫೋಟೋ? ಹೇಳೆ ಹೇಳೆ. ಅಯ್ಯೋ ಹೇಳೆ. ಅಲ್ಲ, ಅವಾಗ ನೋಡ್ತಾ ಇದ್ದೀನಿ, ಅದೇ ಫೋಟೋ ಇಟ್ಕೊಂಡು ಜೂಮ್ ಇಟ್ಟು ನೋಡ್ತಾ ಇದೆಯಲ್ಲ, ಯಾರದು? ಅದು 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 ಹೇಳೆ. ಅದ ಆಮೇಲೆ ಹೇಳ್ತೀನಿ. ನಿಂಗೊಂದು ನಿಜ ಹೇಳ. ಏನು? ಇಲ್ಲಿ ನೋಡು, ಈಗ ನೋಡು. ಈ ಆಂಗಲ್ ನಾನು ಪ್ರಿಯಾಂಕಾ ಚೋಪ್ರಾ ತರ ಕಾಣಲ್ವಾ? ನಮ್ಮ ಮನೆ ಕೊಟ್ಕೆಲ್ ಬಿದ್ದೋಗಿರೋ ಚಪ್ರ ಇದ್ದಂಗವಳು ಇವಳು ಪ್ರಿಯಾಂಕಾ ಚೋಪ್ರಾ ಅಂತೆ. ಸುಮ್ಮನೆ ಹೇಳ್ದೆ ಕಣೆ. ಯಾರ್ದದು ಫೋಟೋ ಹೇಳು. ಅದು 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 ಇವತ್ತು ನನ್ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಹೌದಾ? ನನ್ಗ್ ಭಯ ಆಗುತ್ತೆ, ನೀನು ಜೊತೆಲೇ ಇರು. ಇಲ್ಲ, ಚಿಕ್ಕಮ್ಮ ಹೇಳಿದವ್ರೆ ಪಕ್ಕದ ಮನೆಗೆ ಹೋಗಿ ಟಿವಿ ನೋಡ್ಕೊ ಅಂತ. ಮಮ್ಮಿಗ್ ನಾನು ಹೇಳ್ತೀನಿ. ಹೌದಾ? ಚಿಕ್ಕಮ್ಮ ಹೇಳಿದ್ರಲ್ಲ ಪ್ರಾಪರ್ಟಿ ನೋಡಕ್ ಬರ್ತಾರೆ ಅಂತ, ಅದು ಇದೇ ಪ್ರಾಪರ್ಟಿ ಇರ್ಬೇಕು. ಅಯ್ಯಯ್ಯೋ, ನಂಗೆ 2 ಒಟ್ಟೊಟ್ಟಿಗೆ ಆಗ್ತಾ ಇದೆ. ಭಯ, ಖುಷಿ. ಕವ್ಯಕ್ಕ ಕವ್ಯಕ್ಕ, ಇಲ್ಲೆಲ್ಲೋ ಹೆಗಣ ಕಿರಿಯ ಸೌಂಡ್ ಬರ್ತಾ ಇಲ್ವಾ? ಯಜ್ಞ ಅಲ್ಲ ಮತ್ತೆ ಇನ್ನೊಂದು 20 ದಿನನಾದ್ರೂ ಇರ್ಲಿ ಸ್ಟೇಜು. ಏನು ಕಾಲಲ್ಲಿ ರಂಗೋಲಿ ಬಿಡಿಸ್ತಾ ಇದ್ಯಾ? ನಾನೇನ್ ರಂಗೋಲಿ ಬಿಡಿಸ್ತಾ ಇಲ್ಲ, ಮತ್ತೆ ಬಬ್ಬಲ್ ಗಮ್ ಅಂಟ್ಕೊಂಡಿತ್ತು, ಕಿತ್ತಿ ಎಸ್ದೆ. ಅಮ್ಮ ವರ, ನೀನಿನ್ನೂ ಹೋಗೇ ಇಲ್ವಾ? ಚಿಕ್ಕಮ್ಮ, ಅದು ಕವ್ಯಕ್ಕ ಹೇಳಿದ್ಲು. ನಾನೇ ಹೇಳ್ದೆ ಅಮ್ಮ ಅಲ್ಲೇ ಇರು ಅಂತ. ಹಂಗಲ್ಲ ಪುಟ್ಟ, ನನ್ಗೊಂಥರ ಆಗುತ್ತೆ. ನಿನಗೊಂಥರ ಆಗುತ್ತೆ ಅಂತ ಅವಳು ಏರಿಸ್ಕೊಂಡ್ರೆ ಅವಳಿಗೆ ಇನ್ನೊಂಥರ ಆಗ್ಬಿಡುತ್ತೆ. ಅಂದ್ರೆ ಚೆನ್ನಾಗಿ ಒಳಗೋಗಿ ಮೇಕಪ್ ಮಾಡ್ಕೋ ಬಾ.
ವರ ಚಿಕ್ಕಮ್ಮ ಅವಳಿಗೋಗಿ ಮೇಕಪ್ ಮಾಡ್ಸು ನೀನೇ ಎಲ್ಲರೂ ಬಳ್ಕೊಂಡ್ ಕುತ್ಕೊಂಡ್ಬಿಟ್ಟಿಯಾ. ಸರಿ ಚಿಕ್ಕಮ್ಮ. ಸಾರಿ ಅಕ್ಕ. ರಚ್ಚು ಮೇಡಮ್, ನನ್ನ ಮಗಳು ಮೇಕಪ್ ಆಗ್ತಾ ಇಷ್ಟು ಚೆನ್ನಾಗಿದ್ದಾಳೆ, ಇನ್ನೇನಾದ್ರೂ ಮೇಕಪ್ ಹಾಕೊಂಡ್ ಬಂದ್ರೆ ಪ್ರಿಯಾಂಕಾ ಚೋಪ್ರಾ. ರಂಬೆ ತುಂಡು. ಯಾರಿದ್ದೀರಾ ಮನೇಲಿ? ಓಹೋ ತಾತಪ್ಪನವ್ರು ಬಂದ್ರ? ನಮಸ್ಕಾರ ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳಿ. ಬನ್ನಿ. ಲೇ ಇವಳೆ ಹಾ ನೀರ್ ತಕೊಂಡ್ ಬಾ. ತಂದೆ ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ಎಲ್ಲ ಸಂದಕ್ಕೆ ಕೊಡವ. ತಗೊಳ್ಳಿ. ನಾನೇ ಮದ್ವೆ ಗಂಡು. ಅಲ್ಲಲ್ಲ, ಇವನ್ ಮದ್ವೆ ಗಂಡು, ನಾನು ಇವನ್ ಫ್ರೆಂಡು. ಅವನು ಇವನು ಫ್ರೆಂಡು. ನಾನ್ ಹುಡುಗಿ ತಂದೆ, ಅವಳ ಅಮ್ಮ. ನಿಮ್ಗ ಏ ಹುಡುಗಿಗೆ ರೀ, ಆ ಹುಡ್ಗ ಯಾಕೋ ಸರಿ ಇಲ್ಲ ಅನಿಸ್ತಿದೆ. ಕಾಮಿಡಿಗೆ ಅಂತ ಮ್ಯಾನರಿಸಮ್ ಮಾಡೋರು ಕೆಲವ್ರು ಇರ್ತಾರೆ. ಇಲ್ಲ, ನರ ಪ್ರಾಬ್ಲಮ್ ಇರ್ಬೇಕು. ನರ ಕಟ್ ಮಾಡಿದ್ರೆ ಸರಿ ಹೋಗ್ಬೋದು. ಅದು ನಮ್ ತೋಟದಲ್ಲಿ ಕಾಯಿ ಕೀಳ್ಬೇಕಾದ್ರೆ ಕಾಯಿ ಬಿದ್ದು ನರ ಎಳ್ಕೊಬಿಟ್ಟದೆ. ನಿನ್ ತಲೆಗ್ ಬೀಳ್ಬೇಕಿತ್ತು. ಅದಿರ್ಲಿ, ಅನ್ನಗೆ ಹುಡುಗ ಏನ್ ಮಾಡೋದು? ದುಬೈಲಿ ಇದ್ದೆ 10 ವರ್ಷ. ದುಬೈಲಿ ಎಲ್ಲಿ? ಜೈಲಲ್ಲಿ ಹಂಗಂತ ಹೇಳಕ್ಕಾಗತ್ತಾ? ಇರ್ಲಿ ಬಿಡಿ, ಹಿಂಗ್ ಕೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಹುಡುಗನ್ಗೆ ಎಣ್ಣೆ ಹೊಡಿಯೋದು, ದಮ್ಮು, ಈ ತುಟಿ ಗಾಡಿಗೆ ಇಟ್ಕೊಳ್ತಾರಲ್ಲ, ಆ ತರ ಒಳ್ಳೆ ಅಭ್ಯಾಸ ಇದೆಯಾ? ಎಲ್ಲ ಇದೆ, ಇವನಿಗಿಲ್ಲ ಅಷ್ಟೇ. ಅಂದಂಗೆ ನಮ್ಮ ಹುಡುಗಿನ ಕದ್ಬಿಡ್ಲಾ? ಕರ್ದ್ಬಿಡಿ. ಅಮ್ಮ ರಂಬೆ ತುಂಡು. ಅಮ್ಮ ನೀನ್ ಯಾಕೆ ತಂದೆ? ನಾನೇ ತರ ಕೇಳಿದೆ. ಸರಿ ಸರಿ ಒಳಗೋಗು. ಅಯ್ಯೋ ನೀನಲ್ವೇ? ಎನಿ ಪ್ರಾಬ್ಲಮ್? ಏನೂ ಇಲ್ಲ, ನಮ್ಮ ರಂಬೆ ತುಂಡಿಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಕಾಫಿ ಕೊಡು ಹೋಗಮ್ಮ. ನೀನಲ್ವೇ? ನೀನ್ ಹೋಗೆ. ನಾಚಿಕೆ ಹೋಗಮ್ಮ. ತಪ್ಪಾಯ್ತು. ಅಯ್ಯೋ ಪರವಾಗಿಲ್ಲ ಬಿಡಿ. ಮತ್ತೆ ನಿಮ್ ಮಗಳ ಹೆಸರು ಏನು? ಕವಿ. ಏನ್ ಓದಿರೋದು? PUC. ಆಯ್ತಾ? ಹೋಯ್ತು. ಅಂದ್ರೆ PUCಗೆ ಓದಕ್ಕೆ ದುಡ್ಡೆಲ್ಲ ಖರ್ಚಾಯ್ತು ಅಂದೆ. ನನಗೆ ನಿಮ್ ಮಗಳು ಓಕೆ. ಇವರಿಬ್ರಿಗೂ ಓಕೆ ಆದ್ರೆ ಅವನಿಗೂ ಇವನಿಗೂ ಸೇರ್ಸಿ. ಅರ್ಥಾಯ್ತು ಬಿಡಿ. ಹುಡುಗ ಹುಡುಗಿ ಮಾತಾಡೋದಿದ್ರೆ ಮಾತಾಡ್ಕೊಳ್ಳಿ. ತಾತಪ್ಪನವ್ರೆ, ನಾವ್ ಯಾಕಿಲ್ಲಿ? ಬನ್ನಿ ಮನೆ ನೋಡೋಣ. ಬನ್ನಿ ಬನ್ನಿ ಬನ್ನಿ.